ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. क्या हो गया भाई, बड़ी चिंता में नजर आ रहे हो? ನಾನು ಉಳಿಸೋಕೆ ಆಗೋದೇ ತುಂಬ ಕಡಿಮೆ ಹಣ, ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ ದಿನೇಶ್ ಹೇಳಿದಾಗ ಯಾಕೆ ಹಾಗಾಗ್ತಿದೆ ಅಂತ ಉತ್ಸವ್ ಅವರಿಗೆ ಕೇಳ್ತಾರೆ. ಏನಾದರೂ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಇಲ್ವಾ ಅಂತ ಉತ್ಸವ್ ಕೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯಿಸಿದ ದಿನೇಶ್ ATCಯಲ್ಲಿ ಸಿಗುವುದಷ್ಟನ್ನೇ ನಾನು ಬಳಸ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಬೇರೆ ಯಾವುದೇ ಹೆಲ್ತ್ ಪಾಲಿಸಿ ಅಥವಾ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟನ್ನು ತೆಗೆದುಕೊಂಡಿದ್ದೀರಾ ಅಂತ ಉತ್ಸವ್ ಕೇಳ್ತಾರೆ. ಬೇರೆ ಹೇಗೆ ಟ್ಯಾಕ್ಸ್ ಉಳಿಸಬಹುದು ಅಂತ ನಂಗೆ ಗೊತ್ತಿಲ್ಲ ಅಂತ ದಿನೇಶ್ ಹೇಳ್ತಾರೆ. ಇದಕ್ಕೆ ಉತ್ಸವ್ ತುಂಬ ಪಾಲಿಸಿಗಳಿವೆ ಅಂತ ಹೇಳಿದಾಗ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲ ದಿನೇಶ್ಗೆ ಹುಟ್ಟುತ್ತೆ. ಬಹುತೇಕ ಜನರು, ಅದರಲ್ಲೂ ನೌಕರರು, ತಮ್ಮ 1.5 ಲಕ್ಷ ರೂಪಾಯಿ ಇರುವ ATC ಡಿಡಕ್ಷನ್ ಲಿಮಿಟ್ ಅನ್ನ EPF, ಮಕ್ಕಳ ಟ್ಯೂಷನ್ ಫೀ ಮತ್ತು ಲೈಫ್ ಇನ್ಶೂರೆನ್ಸ್ ನಿಂದಲೇ ತುಂಬಿಕೊಂಡಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ತೆರಿಗೆ ಉಳಿಸೋದು ಹೇಗೆ? ಇದಕ್ಕೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಯಾಕೆಂದ್ರೆ ATC ಹೊರತಾಗಿಯೂ ತೆರಿಗೆ ಉಳಿಸೋದಕ್ಕೆ ಇತರ ಆಯ್ಕೆಗಳಿವೆ. ಅವು ಯಾವುವು ಎಂದು ಒಂದೊಂದಾಗಿ ನೋಡೋಣ ಬನ್ನಿ. ATC ಬಿಟ್ಟು ತೆರಿಗೆಯನ್ನು ಉಳಿಸುವುದಕ್ಕೆ ಇರುವ ಮೊದಲ ಆಯ್ಕೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ NPS ಸಿಸ್ಟಮ್. 1.5 ಲಕ್ಷ ರೂಪಾಯಿ ATC ಲಿಮಿಟ್ ಮುಗಿದ ಮೇಲೆ ATCCD 1/B ಇದು ನಮ್ಮ ನೆರವಿಗೆ ಬರುತ್ತೆ. NPS ಟೈರ್ 1 ಅಕೌಂಟ್ನಲ್ಲಿ ಮಾಡಿದ ಹೂಡಿಕೆಗೆ ಸೆಕ್ಷನ್ ATCCD 1/B ಅಡಿಯಲ್ಲಿ ಹೆಚ್ಚುವರಿ 50,000 ಡಿಡಕ್ಷನ್ ಸಿಗುತ್ತೆ. ಇದು ATCಯಲ್ಲಿ ನಮಗೆ ಸಿಗುವ 1.5 ಲಕ್ಷ ರೂಪಾಯಿ ಲಿಮಿಟ್ಗೆ ಹೆಚ್ಚುವರಿಯಾಗಿ ಇರುತ್ತೆ. ಚಿಕಿತ್ಸೆ ವೆಚ್ಚ ಹೆಚ್ಚಳವಾಗ್ತಿರುವ ಸಮಯದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಎಂಬುದು ಕಡ್ಡಾಯ. ಹೆಲ್ತ್ ಇನ್ಶೂರೆನ್ಸ್ನ ಒಂದು ಹೆಚ್ಚುವರಿ ಪ್ರಯೋಜನವೆಂದರೆ ಅದರಲ್ಲಿ ತೆರಿಗೆ ಉಳಿತಾಯವೂ ಕೂಡ ಆಗುತ್ತೆ. ಸೆಕ್ಷನ್ 80D ಅಡಿಯಲ್ಲಿ ನೀವು ಬಾಳ ಸಂಗಾತಿ ಮತ್ತು ಮಕ್ಕಳಿಗೆ ಆರೋಗ್ಯ ವಿಮೆ ಪ್ರೀಮಿಯಂ ಮೇಲೆ 25,000 ರೂಪಾಯಿವರೆಗೆ ಡಿಡಕ್ಷನ್ ಇರುತ್ತೆ. 60 ಹಾಗೂ ಹೆಚ್ಚು ವರ್ಷದ ಹಿರಿಯ ನಾಗರಿಕರಿಗೆ ಡಿಡಕ್ಷನ್ ಮಿತಿ 50,000 ಇದೆ. ನಿಮಗೆ ಮತ್ತು ಹಿರಿಯ ನಾಗರಿಕರಾಗಿರುವ ಪಾಲಕರಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಿದರೆ 75,000 ರೂಪಾಯಿವರೆಗೆ ಡಿಡಕ್ಷನ್ ಕ್ಲೇಮ್ ಮಾಡೋದಕ್ಕೆ ಅರ್ಹತೆ ಇರುತ್ತೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 24 ಅಡಿಯಲ್ಲಿ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ತೆಗೆದುಕೊಂಡ ಹೋಮ್ ಲೋನ್ ಮೇಲೂ ತೆರಿಗೆಯ ವಿನಾಯಿತಿ ಇದೆ. ಸ್ವಂತಕ್ಕೆ ಪ್ರಾಪರ್ಟಿ ಖರೀದಿ ಮಾಡಿದರೆ ಹೋಮ್ ಲೋನ್ ಮೇಲೆ ಕಟ್ಟಿದ ಬಡ್ಡಿಗೆ 2 ಲಕ್ಷ ರೂಪಾಯಿವರೆಗೆ ಡಿಡಕ್ಷನ್ ಸಿಗುತ್ತೆ. ಇನ್ನೊಂದು ಕಡೆಗೆ ಸಾಲದ ಮೂಲಕ ಮನೆ ಖರೀದಿ ಮಾಡಿದ್ದು ಅದನ್ನು ಬಾಡಿಗೆಗೆ ನೀಡಿದರೆ ಇಡೀ ಬಡ್ಡಿ ಮೊತ್ತದ ಮೇಲೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಹೋಮ್ ಲೋನ್ನ ಅಸಲು ಮರುಪಾವತಿ ಮಾಡಿದಾಗ ಸೆಕ್ಷನ್ ATC ಅಡಿಯಲ್ಲಿ ಡಿಡಕ್ಷನ್ ಮಾಡಬಹುದು. आप प्री कंस्ट्रक्शन इंटरेस्ट की छूट क्लेम कर सकते हैं, लेकिन ये छूट उस वर्ष में मिलेगी जिस वर्ष में घर बनकर तैयार हो जाएगा. साथ साथ आपको ये भी ध्यान रखना पड़ेगा कि ये छूट आपको 5 भागों में मिलेगी, 20% कर 5 सालों तक. उदाहरण के तौर पर अगर आपका प्री कंस्ट्रक्शन ब्याज 1 लाख रुपए का है तो आपको 20 हजार रुपए 5 सालों में लगातार मिलेंगे, उस साल से जिस साल में आपका घर बनकर तैयार हो गया. ಉನ್ನತ ಶಿಕ್ಷಣಕ್ಕೆ ಸಾಲ ಪಡೆಯುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸಂಗತಿಯಾಗಿದೆ. ಎಜುಕೇಷನ್ ಲೋನ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಸೆಕ್ಷನ್ 80E ಅಡಿಯಲ್ಲಿ ಸಾಲದ ಮೇಲಿನ ಬಡ್ಡಿಗೆ ತೆರಿಗೆ ಡಿಡಕ್ಷನ್ ಪಡೆಯಬಹುದು. ಸಾಲವನ್ನು ಮರುಪಾವತಿ ಮಾಡ್ತಾ ಇರುವ ಮಗು ಅಥವಾ ಪಾಲಕರು ಇದರ ಪ್ರಯೋಜನವನ್ನು ಕ್ಲೇಮ್ ಮಾಡಬಹುದು. ಎಜುಕೇಷನ್ ಲೋನ್ ಆರಂಭ ಆಗುವ ವರ್ಷದಿಂದ ಡಿಡಕ್ಷನ್ ಅನ್ನು ಕ್ಲೇಮ್ ಮಾಡಬಹುದು. ನೀವು ಸಾಲ ರೀಪೇ ಮಾಡುವಷ್ಟು ವರ್ಷಗಳವರೆಗೂ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಆದರೆ ಡಿಡಕ್ಷನ್ನ ಪ್ರಯೋಜನವನ್ನು ಗರಿಷ್ಠ 7 ವರ್ಷಗಳವರೆಗೆ ಮಾತ್ರ ಪಡೆಯಬಹುದು. ಉದಾಹರಣೆಗೆ 10 ವರ್ಷಗಳಿಗೆ ಶಿಕ್ಷಣ ಸಾಲವನ್ನು ರೀಪೇ ಮಾಡಿದರೆ 7 ವರ್ಷಗಳವರೆಗೆ ಮಾತ್ರ ಈ ಪ್ರಯೋಜನವನ್ನು ಪಡೆಯಬಹುದು. ಬಡ್ಡಿ ಪಾವತಿ ಮಾಡುವುದಕ್ಕೆ ಡಿಡಕ್ಷನ್ ಕ್ಲೇಮ್ ಮಾಡುವುದರ ಮೇಲೆ ಯಾವುದೇ ಮಿತಿ ಇಲ್ಲ. ದಾನ ಮಾಡಿದಾಗ ನಿಮಗೆ ಪುಣ್ಯದ ಜೊತೆಗೆ ತೆರಿಗೆಯೂ ಕೂಡ ಉಳಿತಾಯ ಆಗುತ್ತೆ. ಆಯ್ದ ರಿಲೀಫ್ ಫಂಡ್ಗಳು ಅಥವಾ ದತ್ತಿ ಸಂಸ್ಥೆಗಳಿಗೆ ದಾನ ಮಾಡಿದಾಗ, ಉದಾಹರಣೆಗೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಹಣವನ್ನು ಕೊಟ್ಟರೆ ಸೆಕ್ಷನ್ 80G ಅಡಿಯಲ್ಲಿ ನೀವು ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ನೀವು ಯಾವ ಸಂಸ್ಥೆಗೆ ದಾನ ನೀಡುತ್ತೀರೋ ಡೊನೇಷನ್ ಮೊತ್ತದ 50 ಅಥವಾ 100% ಡಿಡಕ್ಷನ್ ಅನ್ನು ನೀವು ಕ್ಲೇಮ್ ಮಾಡಬಹುದು. ನಗದು ರೂಪದಲ್ಲಿ 2,000ಕ್ಕಿಂತ ಹೆಚ್ಚು ದಾನ ಮಾಡಿದರೆ
ಆಗ ಅದು ತೆರಿಗೆಯ ಡಿಡಕ್ಷನ್ಗೆ ಅರ್ಹವಾಗುವುದಿಲ್ಲ. ಸರಕುಗಳ ರೂಪದಲ್ಲಿ ಮಾಡಿದ ಡೊನೇಷನ್ಗಳು ಟ್ಯಾಕ್ಸ್ ಡಿಡಕ್ಷನ್ಗೆ ಅರ್ಹವಾಗಿರುವುದಿಲ್ಲ. ತೆರಿಗೆ ಡಿಡಕ್ಷನ್ ಪ್ರಯೋಜನ ಪಡೆದುಕೊಳ್ಳುವುದಕ್ಕೆ ತೆರಿಗೆದಾರರು ಕೆಲವು ಷರತ್ತುಗಳನ್ನು ಪೂರೈಸಬೇಕಾಗುತ್ತೆ. ಈ ಷರತ್ತುಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ऐसी सभी डोनेशन जो नेशनल इम्पोर्टेंस की हैं और सेंट्रल गवर्नमेंट ने नोटिफाई कर रखी हैं इस पर्पस के लिए, उन सभी डोनेशंस पर 100% की छूट मिलेगी. लेकिन ऐसी डोनेशन जो आपने किसी मंदिर, गुरुद्वारे, ट्रस्ट, धर्मशाला या किसी एनजीओ को दी हैं जो नेशनल इम्पोर्टेंस के मैटर नहीं हैं, ऐसी सभी डोनेशंस पर आपको 50% का डिडक्शन मिलेगा. साथ ही साथ आपको ये भी ध्यान रखना पड़ेगा कि कुछ डोनेशंस ऐसी हैं जहां पर मैक्सिमम सीमा 10% ऑफ एडजस्टेड जीटीआई ग्रोस टोटल इनकम से ज्यादा नहीं हो सकती. अगर आपने धारा 80G में डोनेशन किया है तो आप ध्यान रखें कि वह ट्रस्ट या संस्था धारा 80G में रजिस्टर्ड होनी चाहिए. ऐसे में उससे इसके प्रमाण पत्र की कॉपी जरूर लें और चेक करें जिस दिन आप डोनेशन कर रहे हैं उस दिन वो प्रमाण पत्र अलाइव होना चाहिए, जिंदा होना चाहिए, फोर्स में होना चाहिए. इसके अलावा ध्यान रखें 2000 रुपए से ज्यादा का डोनेशन कैश में ना करें, डोनेशन काइंड में ना करें, डोनेशन की पर्ची जरूर लें. पर्ची पर प्रमाण पत्र रजिस्ट्रेशन नंबर लिखा होना अनिवार्य है. इसके अलावा ध्यान रखें कि यह संस्था आपको एक सर्टिफिकेट देगी जिसके जरिए फॉर्म नंबर 26AS एनुअल इन्फॉर्मेशन स्टेटमेंट में आपकी डोनेशन की राशि दिखेगी. ಅವಲಂಬಿತ ಅಂಗವಿಕಲ ವ್ಯಕ್ತಿಯ ಚಿಕಿತ್ಸೆಗೆ ನೀವು ಖರ್ಚು ಮಾಡಿದರೆ ಸೆಕ್ಷನ್ 80DD ಅಡಿಯಲ್ಲಿ ತೆರಿಗೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಅವಲಂಬಿತರು 40% ಅಥವಾ ಹೆಚ್ಚು ಅಂಗವಿಕಲರಾಗಿದ್ದರೆ ವೈದ್ಯಕೀಯ ವೆಚ್ಚಗಳಿಗೆ ಮಾಡಿದ 75,000 ರೂಪಾಯಿವರೆಗೆ ಡಿಡಕ್ಷನ್ ಮಾಡಬಹುದು. 80% ಅಥವಾ ಹೆಚ್ಚು ಡಿಸೆಬಿಲಿಟಿ ಇದ್ದರೆ 1,25,000ವರೆಗೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಬ್ಲೈಂಡ್ನೆಸ್, ದೃಷ್ಟಿದೋಷ, ಶ್ರವಣದೋಷ ಕೂಡ ಇದರಲ್ಲಿ ಕವರ್ ಆಗುತ್ತೆ. ವೈದ್ಯಕೀಯ ಸಂಸ್ಥೆಯಿಂದ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇದ್ದರೆ ಕ್ಲೇಮ್ ಮಾಡೋದಕ್ಕೆ ಸಾಲುತ್ತೆ. ನಿಮ್ಮ ಅವಲಂಬಿತರು ಯಾವುದಾದ್ರೂ ಗಂಭೀರವಾದ ಕಾಯಿಲೆಯಿಂದ ಬಳಲ್ತಾ ಇದ್ದರೆ, ಅಂದರೆ ಕ್ಯಾನ್ಸರು, ಡಿಮೆನ್ಸಿಯಾ, ಪಾರ್ಕಿನ್ಸನ್ಸ್, ಮೋಟಾರ್ ನ್ಯೂರಾನ್ ರೋಗದಿಂದ ಬಳಲ್ತಾ ಇದ್ದರೆ ಸೆಕ್ಷನ್ 80DDB ಅಡಿಯಲ್ಲಿ ತೆರಿಗೆಯ ರಿಯಾಯಿತಿಯನ್ನು ಪಡೆಯಬಹುದು. 60 ವರ್ಷಗಳಿಗಿಂತ ಹೆಚ್ಚಿನ ವಯಸ್ಸಿನವರಿಗೆ ಡಿಡಕ್ಷನ್ ಲಿಮಿಟ್ 40,000 ರೂಪಾಯಿ ಅಥವಾ ಚಿಕಿತ್ಸೆಗೆ ಎಷ್ಟು ಖರ್ಚು ಮಾಡಿದ್ದೀರೋ ಆ ಮೊತ್ತ ಆಗಿರುತ್ತೆ. ಇನ್ನು ಅತಿ ಹಿರಿಯ ನಾಗರಿಕರಿಗೆ 1 ಲಕ್ಷ ರೂಪಾಯಿವರೆಗೆ ಡಿಡಕ್ಷನ್ ಲಿಮಿಟ್ ಇದೆ. ಬಾಡಿಗೆ ಮನೆಯಲ್ಲಿರುವ ನೌಕರರು ಹೌಸ್ ರೆಂಟ್ ಅಲೋವೆನ್ಸ್ ಅಂದರೆ HRA ಅಡಿಯಲ್ಲಿ ತೆರಿಗೆ ರಿಯಾಯಿತಿಯ ಕ್ಲೇಮ್ ಮಾಡಬಹುದು. ಕಂಪನಿಯಿಂದ HRA ಬರಬೇಕು ಮತ್ತು ಬಾಡಿಗೆ ಮನೆ ಸ್ವಂತದ್ದಾಗಿರಬಾರದು. HRA ಕ್ಲೇಮ್ ಮಾಡೋದಕ್ಕೆ ಕೆಲವು ಷರತ್ತುಗಳಿವೆ. ಮೊದಲು HR ಎಂಬುದಾಗಿ ಸ್ವೀಕರಿಸಿದ ಅಸಲು ಮೊತ್ತ. ಎರಡನೆಯದು ಮೆಟ್ರೋ ನಗರಗಳಲ್ಲಿ 50% ಬೇಸಿಕ್ ಸಂಬಳ, DA ಹಾಗೂ ಮೆಟ್ರೋ ಹೊರತಾದ ನಗರಗಳಲ್ಲಿ ಬೇಸಿಕ್ ಸಂಬಳ ಮತ್ತು DAಯ 40%. ಇನ್ನು ಮೂರನೆಯದು ವಾರ್ಷಿಕ ಬೇಸಿಕ್ ಸಂಬಳ ಹಾಗೂ DAಯಿಂದ ವಾರ್ಷಿಕ ಬಾಡಿಗೆಯ 10% ಕಡಿತದ ನಂತರ ಉಳಿದ ಮೊತ್ತ. ಈ ಮೂರು ಮೊತ್ತಗಳ ಪೈಕಿ ಅತಿ ಕಡಿಮೆಯ ಮೊತ್ತ ಡಿಡಕ್ಷನ್ ಆಗುತ್ತೆ. ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಅಸಂಘಟಿತ ವಲಯದಲ್ಲಿ ನೌಕರರಾಗಿರುವವರು ಅಥವಾ ಸ್ವಯಂ ಉದ್ಯೋಗದಲ್ಲಿದ್ದು HRA ಪಡೆಯದಿರುವವರು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80G ಅಡಿಯಲ್ಲಿ ಒಂದು ಹಣಕಾಸು ವರ್ಷದಲ್ಲಿ ಬಾಡಿಗೆ ಮೇಲೆ 60,000ವರೆಗೆ ಗರಿಷ್ಠ ಡಿಡಕ್ಷನ್ ಅನ್ನು ಕ್ಲೇಮ್ ಮಾಡಬಹುದು. ದಿನೇಶ್ ರೀತಿಯಲ್ಲಿ ನಿಮ್ಮ ATC ಲಿಮಿಟ್ ಕೂಡ ಮುಗಿದಿದ್ರೆ ನಿಮ್ಮ ತೆರಿಗೆ ಹೊಣೆಗಾರಿಕೆಯನ್ನ ಕಡಿಮೆ ಮಾಡಿಕೊಂಡು ಈ ಡಿಡಕ್ಷನ್ಗಳ ಅನುಕೂಲವನ್ನ ಪಡೆದುಕೊಂಡು ಹಣ ಉಳಿತಾಯ ಮಾಡಬಹುದು. ಹಳೆಯ ತೆರಿಗೆ ವ್ಯವಸ್ಥೆಯನ್ನ ಆಯ್ಕೆ ಮಾಡಿಕೊಳ್ಳುವ ತೆರಿಗೆದಾರರು ಈ ಡಿಡಕ್ಷನ್ಗಳನ್ನ ಪಡೆಯಬಹುದು. 2023-24 ವಿತ್ತ ವರ್ಷಕ್ಕೆ ತೆರಿಗೆ ಉಳಿತಾಯ ಹೂಡಿಕೆಗಳನ್ನ ಮಾಡೋದಕ್ಕೆ 2024 ಮಾರ್ಚ್ 31ರವರೆಗೆ ಸಮಯ ಇದೆ. ಇನ್ನೂ ತಡ ಮಾಡದೆ ಸೆಕ್ಷನ್ 80G ಅನುಕೂಲಗಳನ್ನು ಪಡೆದುಕೊಳ್ಳಿ. ಹೊಸ ಹಣಕಾಸು ವರ್ಷ 2024-25ರ ತೆರಿಗೆ ಯೋಜನೆಯಲ್ಲೂ ಕೂಡ ನೀವು ಇದನ್ನ ಸೇರಿಸಿಕೊಳ್ಳಬಹುದು. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಗಳನ್ನು ಪಡೆದುಕೊಳ್ಳಲು ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. ಥ್ಯಾಂಕ್ ಯು.